ನಿನ್ನೆ ಸುರಿದಂತಹ ಮಳೆಗೆ ಬೆಂಗಳೂರಿನ ಜಯನಗರದಲ್ಲಿ ಅವಾಂತರಗಳ ಸರಮಾಳೆಗಳೇ ಸೃಷ್ಟಿಯಾಗಿದೆ. 33ನೇ ಕ್ರಾಸ್ನಲ್ಲಿ ಆಂಬ್ಯುಲೆನ್ಸ್ ಮೇಲೆ ಬೃಹತ್ ಮರ ಬಿದ್ದಿದೆ. ಮರದ ಕೊಂಬೆಗಳು ಬಿದ್ದಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನಿನ್ನೆ ಸಂಜೆ ಸುರಿದಂತಹ ಮಳೆಯಿಂದ ಜಯನಗರದಲ್ಲಿ ಬೃಹತ್ ಮರವೊಂದು ಆಂಬ್ಯುಲೆನ್ಸ್ ಮೇಲೆ ಬಿದ್ದಿದೆ. ನಿಮ್ಗೆ ಅದರ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಜಯನಗರದ 33ನೇ ಕ್ರಾಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ ಪಾರ್ಕ್ ನಲ್ಲಿರುವಂತಹ ಮರ ಈ ಒಂದು ಆಂಬ್ಯುಲೆನ್ಸ್ ಮೇಲೆ ಬಿದ್ದಿರುವಂತದ್ದು. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಆಂಬ್ಯುಲೆನ್ಸ್ ಬಿದ್ದಂತಹ ಪರಿಣಾಮ ಇದೀಗ ರಸ್ತೆಯಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಕೆಲವೊಬ್ಬರು ಈ ಒಂದು ಬಿದ್ದಿರುವಂತಹ ಮರ ಅಥವಾ ಮರದ ಕೊಂಬೆಯ ಅಡಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಸಂಚಾರ ಮಾಡ್ತಿರುವಂತಹ ದೃಶ್ಯ ಕೂಡ ಕಾಣ ಸಿಗ್ತಾ ಇದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಮರ ಬಿದ್ದಿರುವಂತಹ ರಸ್ತೆ ಏನಿದೆ ಬ್ಲಾಕ್ ಆಗಿದೆ. ಇಲ್ಲಿ ಇನ್ನೂ ಕೂಡ ಮರವನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ಸದ್ಯಕ್ಕೆ 13th ಕ್ರಾಸ್ ನಲ್ಲಿ ತಾತ್ಕಾಲಿಕವಾಗಿ ಸಂಚಾರಕ್ಕೆ ನಿಷೇಧ ಹೇರಿದ್ರು ಕೂಡ ಒಂದು ಕಡೆ ಮರದ ಕೊಂಬೆ ರೆಂಬೆ ಇನ್ನೂ ಕೂಡ ರಸ್ತೆಯಲ್ಲಿದ್ರು ಕೂಡ ಅದರ ಅಡಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮರ ಬಿದ್ದಿರುವಂತಹ ಜಾಗವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲೇ ಪಾರ್ಕ್ ಇದೆ. ಈ ಒಂದು ಪಾರ್ಕಿನಲ್ಲಿರುವಂತಹ ಮರ ಬೀಳುತ್ತೆ. ಮರ ಬಿದ್ದಂತಹ ಸಂದರ್ಭದಲ್ಲಿ ಅದು ಪಕ್ಕದಲ್ಲಿರುವಂತಹ ಇನ್ನೊಂದು ಮರಕ್ಕೆ ಟಚ್ ಆಗಿ ಅದರ ಕೊಂಬೆ ಕೂಡ ಇದೀಗ ಮುರಿದು ಆಂಬ್ಯುಲೆನ್ಸ್ ಮೇಲೆ ಬಿದ್ದಿರುವಂತದ್ದು. ಆಂಬ್ಯುಲೆನ್ಸ್ ನಲ್ಲಿ ಯಾವುದೇ ರೀತಿಯ ರೋಗಿಗಳು ಇರ್ಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆ ಸಂಜೆ ಜಯನಗರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗಾಳಿ ಸಹಿತ ಮಳೆಯಾಗಿತ್ತು. ಈ ಸಂದರ್ಭದಲ್ಲಿ ಹಲವು ಅವಾಂತರ ಆಗಿತ್ತು. ಕೆಲವೊಂದು ಭಾಗದಲ್ಲಿ ಬೃಹತ್ ಮರಗಳೇ ಧರಶಾಹಿಯಾಗಿತ್ತು. ಆಟೋದ ಮೇಲೆ ಆಂಬ್ಯುಲೆನ್ಸ್ ಮೇಲೆ ಬಿದ್ದಿರುವಂತದ್ದು. ಸದ್ಯಕ್ಕೆ ಮರವನ್ನು ತೆರವು ಮಾಡಿದ್ರೆ ಉತ್ತಮ. ಯಾಕೆಂದ್ರೆ ಇದು ಮೆಟ್ರೋ ಪಕ್ಕದಲ್ಲಿ ಮೆಟ್ರೋ ಇರೋದ್ರಿಂದ ಈ ಒಂದು ರಸ್ತೆಯಲ್ಲಿ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳು ಓಡಾಟ ಕಾಣುವಂತಹ ರಸ್ತೆ ಇದು. ಇಂತಹ ರಸ್ತೆಯಲ್ಲಿ ಮರ ಬಿದ್ದಿರೋದ್ರಿಂದ ಇದೀಗ ಸಂಚಾರಕ್ಕೆ ಕೂಡ ಅಡಚಣೆಯಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಳಿ ಮಳೆಗೆ ಕೇಬಲ್ ವೈರ್ ಜೋತು ಬಿದ್ದ ಬಳಿಕ ಬಸ್ ತಾಗಿ ಸಿಸಿಟಿವಿ ಕ್ಯಾಮೆರಾ ಕಂಬ ಡ್ಯಾಮೇಜ್ ಆದಂತಹ ಘಟನೆ ಜಯನಗರದ 7ನೇ ಕ್ರಾಸ್ನಲ್ಲಿ ನಡೆದಿದೆ. ಸ್ಥಳಕ್ಕೆ ಜಿಬಿಎ ಮತ್ತು ಬೆಸ್ಕಾಂ ಸಿಬ್ಬಂದಿ ಬಾರದಂತಹ ಹಿನ್ನೆಲೆ ಸ್ಥಳೀಯರು ಸೇರ್ಕೊಂಡು ಕೇಬಲ್ ವೈರ್ಗಳನ್ನು ಕಟ್ ಮಾಡಿ ಮಾಲೀಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೈಟಿಂಗ್ ಹಾಕಿದ್ರು ಮೇಡಮ್, ಇಲ್ಲಿ ರೆಕಾರ್ಡ್ ಆಗಿಲ್ಲ ನೋಡಿ, ಇವಾಗ ಮಾಡಿದ ಆಗಿಲ್ಲ ಅನ್ಕೊಳ್ತೀನಿ. ಲೈಟಿಂಗ್ ಹಾಕಿದ್ರು ಮೇಡಮ್, ಇಲ್ಲಿ ರೆಕಾರ್ಡ್ ಆಗಿಲ್ಲ ನೋಡಿ, ಇವಾಗ ಮಾಡಿದ ಆಗಿಲ್ಲ ಅನ್ಕೊಳ್ತೀನಿ. ಲೈಟಿಂಗ್ ಹಾಕಿದ್ರು ಮೇಡಮ್, ಇಲ್ಲಿ ರೆಕಾರ್ಡ್ ಆಗಿಲ್ಲ ನೋಡಿ, ಇವಾಗ ಮಾಡಿದ ಆಗಿಲ್ಲ ಅನ್ಕೊಳ್ತೀನಿ. ಲೈಟಿಂಗ್ ಹಾಕಿದ್ರು. ಬೆಂಗಳೂರಲ್ಲಿ ಇಂದು ಕೂಡ ಮಳೆಯ ಮುನ್ಸೂಚನೆ. ಸಿಲಿಕಾನ್ ಸಿಟಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಧಾರವಾಡ, ಹಾವೇರಿ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಇಂದು ಕೂಡ ಮಳೆಯ ಮುನ್ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಧಾರವಾಡ, ಹಾವೇರಿಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗುತ್ತೆ ಅಂತ. ಅದರ ಜೊತೆಗೆ ಬೆಂಗಳೂರು ಕೂಡ, ಇನ್ನು ದಕ್ಷಿಣ ಕನ್ನಡಕ್ಕೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕೆ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸುಮಾರು 3-4 ದಿನದಿಂದಲೂ ಕೂಡ ಅತಿ ಹೆಚ್ಚಾಗಿ ಸುರಿತಾ ಇದೆ ಮಳೆ. ಕೆಲವೊಂದಿಷ್ಟು ಭಾಗದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮತ್ತೊಂದಿಷ್ಟು ಭಾಗದಲ್ಲಿ ಸದ್ಯದ ಮಟ್ಟಿಗೆ ಮಳೆ ಜೋರಾಗಿಲ್ಲ. ಆದರೆ ಕೆಲವೊಂದಿಷ್ಟು ಭಾಗಕ್ಕೀಗ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಜಯನಗರದ 33ನೇ ಕ್ರಾಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ ಪಾರ್ಕ್ ನಲ್ಲಿರುವಂತಹ ಮರ ಈ ಒಂದು ಆಂಬ್ಯುಲೆನ್ಸ್ ಮೇಲೆ ಬಿದ್ದಿರುವಂತದ್ದು. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಆಂಬ್ಯುಲೆನ್ಸ್ ಬಿದ್ದಂತಹ ಪರಿಣಾಮ ಇದೀಗ ರಸ್ತೆಯಲ್ಲಿ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಕೆಲವೊಬ್ಬರು ಈ ಒಂದು
ಬಿದ್ದಿರುವಂತಹ ಮರ ಅಥವಾ ಮರದ ಕೊಂಬೆ ಅಡಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಸಂಚಾರ ಮಾಡ್ತಿರುವಂತಹ ದೃಶ್ಯ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಮರ ಬಿದ್ದಿರುವಂತಹ ರಸ್ತೆ ಏನಿದೆ ಬ್ಲಾಕ್ ಆಗಿದೆ. ಇಲ್ಲಿ ಇನ್ನೂ ಕೂಡ ಮರವನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗಿಲ್ಲ. ಸದ್ಯಕ್ಕೆ 13th ಕ್ರಾಸ್ ನಲ್ಲಿ ತಾತ್ಕಾಲಿಕವಾಗಿ ಸಂಚಾರಕ್ಕೆ ನಿಷೇಧ ಹೇರಿದ್ರು ಕೂಡ ಒಂದು ಕಡೆ ಮರದ ಕೊಂಬೆ ರೆಂಬೆ ಇನ್ನೂ ಕೂಡ ರಸ್ತೆಯಲ್ಲಿದ್ರು ಕೂಡ ಅದರ ಅಡಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮರ ಬಿದ್ದಿರುವಂತಹ ಜಾಗವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪಕ್ಕದಲ್ಲೇ ಪಾರ್ಕ್ ಇದೆ. ಈ ಒಂದು ಪಾರ್ಕಿನಲ್ಲಿರುವಂತಹ ಮರ ಬೀಳುತ್ತೆ. ಮರ ಬಿದ್ದಂತಹ ಸಂದರ್ಭದಲ್ಲಿ ಅದು ಪಕ್ಕದಲ್ಲಿರುವಂತಹ ಇನ್ನೊಂದು ಮರಕ್ಕೆ ಟಚ್ ಆಗಿ ಅದರ ಕೊಂಬೆ ಕೂಡ ಇದೀಗ ಮುರಿದು ಆಂಬುಲೆನ್ಸ್ ಮೇಲೆ ಬಿದ್ದಿರುವಂತದ್ದು. ಆಂಬುಲೆನ್ಸ್ ನಲ್ಲಿ ಯಾವುದೇ ರೀತಿಯ ರೋಗಿಗಳು ಇರ್ಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆ ಸಂಜೆ ಜಯನಗರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗಾಳಿ ಸಹಿತ ಮಳೆಯಾಗಿತ್ತು. ಈ ಸಂದರ್ಭದಲ್ಲಿ ಹಲವು ಅವಾಂತರ ಆಗಿತ್ತು. ಕೆಲವೊಂದು ಭಾಗದಲ್ಲಿ ಬೃಹತ್ ಮರಗಳೇ ದರಶಾಹಿಯಾಗಿತ್ತು. ಆಟೋದ ಮೇಲೆ ಆಂಬುಲೆನ್ಸ್ ಮೇಲೆ ಬಿದ್ದಿರುವಂತದ್ದು. ಸದ್ಯಕ್ಕೆ ಮರವನ್ನು ತೆರವು ಮಾಡಿದ್ರೆ ಉತ್ತಮ. ಯಾಕೆಂದ್ರೆ ಇದು ಮೆಟ್ರೋ ಪಕ್ಕದಲ್ಲಿ ಮೆಟ್ರೋ ಇರುವುದರಿಂದ ಈ ಒಂದು ರಸ್ತೆಯಲ್ಲಿ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಕಾಣುವಂತಹ ರಸ್ತೆ ಇದು. ಇಂತಹ ರಸ್ತೆಯಲ್ಲಿ ಮರ ಬಿದ್ದಿರುವುದರಿಂದ ಇದೀಗ ಸಂಚಾರಕ್ಕೆ ಕೂಡ ಅಡಚಣೆಯಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾಳಿ ಮಳೆಗೆ ಕೇಬಲ್ ವೈರ್ ಜೋತು ಬಿದ್ದ ಬಳಿಕ ಬಸ್ ತಾಗಿ ಸಿಸಿಟಿವಿ ಕ್ಯಾಮೆರಾ ಕಂಬ ಡ್ಯಾಮೇಜ್ ಆದಂತಹ ಘಟನೆ ಜಯನಗರದ 7ನೇ ಕ್ರಾಸ್ನಲ್ಲಿ ನಡೆದಿದೆ. ಸ್ಥಳಕ್ಕೆ ಜಿಬಿಎ ಮತ್ತು ಬೆಸ್ಕಾಂ ಸಿಬ್ಬಂದಿ ಬಾರದಂತಹ ಹಿನ್ನೆಲೆ ಸ್ಥಳೀಯರು ಸೇರ್ಕೊಂಡು ಕೇಬಲ್ ವೈರ್ಗಳನ್ನು ಕಟ್ ಮಾಡಿ ಮಾಲೀಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೈಟಿಂಗ್ ಹಾಕಿದ್ರು ಮೇಡಮ್, ಇಲ್ಲಿ ರೆಕಾರ್ಡ್ ಆಗಿಲ್ಲ ನೋಡಿ, ಇವಾಗ ಮಾಡಿದ ಆಗಿಲ್ಲ ಅನ್ಕೊಳ್ತೀನಿ. ಲೈಟಿಂಗ್ ಹಾಕಿದ್ರು ಮೇಡಮ್, ಇಲ್ಲಿ ರೆಕಾರ್ಡ್ ಆಗಿಲ್ಲ ನೋಡಿ, ಇವಾಗ ಮಾಡಿದ ಆಗಿಲ್ಲ ಅನ್ಕೊಳ್ತೀನಿ. ಲೈಟಿಂಗ್ ಹಾಕಿದ್ರು ಮೇಡಮ್, ಇಲ್ಲಿ ರೆಕಾರ್ಡ್ ಆಗಿಲ್ಲ ನೋಡಿ, ಇವಾಗ ಮಾಡಿದ ಆಗಿಲ್ಲ ಅನ್ಕೊಳ್ತೀನಿ. ಲೈಟಿಂಗ್ ಹಾಕಿದ್ರು. ಬೆಂಗಳೂರಲ್ಲಿ ಇಂದು ಕೂಡ ಮಳೆಯ ಮುನ್ಸೂಚನೆ. ಸಿಲಿಕಾನ್ ಸಿಟಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಧಾರವಾಡ, ಹಾವೇರಿ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಇಂದು ಕೂಡ ಮಳೆಯ ಮುನ್ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಧಾರವಾಡ, ಹಾವೇರಿಯಲ್ಲಿ ಅತಿ ಹೆಚ್ಚಾಗಿ ಮಳೆಯಾಗುತ್ತೆ ಅಂತ. ಅದರ ಜೊತೆಗೆ ಬೆಂಗಳೂರು ಕೂಡ, ಇನ್ನು ದಕ್ಷಿಣ ಕನ್ನಡಕ್ಕೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕೆ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸುಮಾರು 3-4 ದಿನದಿಂದಲೂ ಕೂಡ ಅತಿ ಹೆಚ್ಚಾಗಿ ಸುರಿತಾ ಇದೆ ಮಳೆ. ಕೆಲವೊಂದಿಷ್ಟು ಭಾಗದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮತ್ತೊಂದಿಷ್ಟು ಭಾಗದಲ್ಲಿ ಸದ್ಯದ ಮಟ್ಟಿಗೆ ಮಳೆ ಜೋರಾಗಿಲ್ಲ. ಆದರೆ ಕೆಲವೊಂದಿಷ್ಟು ಭಾಗಕ್ಕೀಗ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು.